ಇವತ್ತು ಬಂದಿರೋ ದೇವಸ್ಥಾನ ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ದೇವಸ್ಥಾನದ ಹೆಸರು ದೀಪಾಂಬುದಿ ಕಾಳಿಕಾಂಬ ಟೆಂಪಲ್ ಅಂತ. ನಾವು ದೇವಿಗೆ ಹರಕೆ ಮಾಡ್ಕೊಂಡಿದ್ವಿ, ಹಾಗಾಗಿ ದೇವಿಗೆ ಪೂಜೆ ಕೊಡಬೇಕು ಅಂತ ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು ನಾವು. ಫೋಟೋ ತೆಗಿತಾ ಇದ್ದಿದ್ದಕ್ಕೆ ಫೋಟೋ ತೆಗಿಬೇಡಿ ಅಂತ ಹೇಳಿದ್ರು. ನಾನು ಸಿಕ್ಕಿರೋ ಗ್ಯಾಪಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಈ ದೇವಿ ವಿಶ್ವಕರ್ಮನ ಕುಲದೇವತೆ ಎಂದೇ ಪ್ರಸಿದ್ಧವಾಗಿದ್ದಾಳೆ. ನಾವು ಹರಕೆ ಇರೋದ್ರಿಂದ ಸೀರೆ ಮಡ್ಲಕ್ಕಿ ಎಲ್ಲ ತಗೊಂಡು ಬಂದು ಪೂಜೆಗೆ ಕೊಟ್ಟಿದ್ದೀವಿ. ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ದೇವಿನ ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ದೇವಿಗೆ ಸೀರೆ ಹಾರ ಎಲ್ಲ ಹಾಕಿ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಕುಂಕುಮಾರ್ಚನೆ ಕೂಡ ಮಾಡಿ ಕೊಡ್ತಾರೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹಿಂಭಾಗದಲ್ಲಿ ದೊಡ್ಡದೊಂದು ಕೆರೆ ಇದೆ ಅಂತ ಹೇಳಿದ್ರು. ಸೊ ನೋಡೋಣ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ಮುಂದೆ ಬಂದಾಗ ದೊಡ್ಡ ದೊಡ್ಡ ಮರಗಳು, ನಾಗರಕಲ್ಲು ಎಲ್ಲ ಇತ್ತು. ಸೊ ಅದಕ್ಕೂ ನಮಸ್ಕಾರ ಮಾಡಿಕೊಂಡು ಹಾಗೆ ಕೆಳಗಡೆ ಹೊರಟ್ವಿ. ಈ ದೇವಸ್ಥಾನದ ಇತಿಹಾಸ ಏನಂದರೆ, ಈ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಆಗಿದ್ದು, ಈ ದೇವಸ್ಥಾನಕ್ಕೆ 1200 ವರ್ಷದ ಇತಿಹಾಸ ಇದೆಯಂತೆ. ಒಂದೇ ದಿನದಲ್ಲಿ ದೇವಸ್ಥಾನ ಹಾಗೂ ಕೆರೆಯನ್ನು ಕಟ್ಟಿ ಒಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಭತ್ತ ಬೆಳೆದು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗಿದ್ದಾರೆ ಎನ್ನುವ ಪ್ರತೀತಿ ಕೂಡ ಇದೆ. ಅಷ್ಟೇ ಅಲ್ಲದೆ ಮೈಸೂರು ಸಂಸ್ಥಾನದಲ್ಲಿ ಈ ದೇವಿಯ ವ್ಯಾಖ್ಯಾನ ಕೂಡ ಇದೆ ಹಾಗೂ ಪುರಾತತ್ವದಲ್ಲಿ ಉಲ್ಲೇಖನ ಕೂಡ ಆಗಿದೆಯಂತೆ. ಪ್ರತಿ ವರ್ಷ ಸಾಮೂಹಿಕ ಉಪನಯನ ಹಾಗೂ ಉಪಕರ್ಮಗಳನ್ನು ಈ ದೇವಸ್ಥಾನದಲ್ಲಿ ನಡೆಸ್ತಾ ಬಂದಿದ್ದಾರೆ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾದ ಪೂಜೆಯನ್ನು ಸಹ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಈ ಕೆರೆಯ ಹತ್ತಿರ ದೀಪಗಳನ್ನು ಹೊತ್ತಿಸ್ಕೊಂಡು ದೇವಿಯ ಮೆರವಣಿಗೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಈ ಕೆರೆಯನ್ನು ದೀಪಾಂಬುದಿ ಕೆರೆ ಎಂದು ಕರೆಯಲಾಗುತ್ತಿದೆಯಂತೆ. ವಿಡಿಯೋ ಮಾಡುವಾಗ ನೋಡಿ ಇಲ್ಲಿ ನನ್ನ ಹೆಸರು ಕಿತ್ಬಿಟ್ಟವ್ರು ಯಾರು, ತೇಜ ಅಂತ. ಥ್ಯಾಂಕ್ ಯು ಕೆತ್ತಿರೋರಿಗೆ, ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಅಂತ. ಸೊ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಇನ್ನೂ ಕೆಲಸ ನಡೀತಾ ಇದೆ. ಈ ದೇವಸ್ಥಾನ ಬಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿದುರ್ಗ ಹೋಬಳಿ ಹತ್ರ ಬರುತ್ತೆ. ಸೊ ಯಾರಾದರೂ ಬರೋದಿದ್ದರೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಕಾಡಿನ ಮಧ್ಯೆ ಇರೋದ್ರಿಂದ ತುಂಬ ಪ್ರಶಾಂತವಾಗಿದೆ ಹಾಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಬರೋರು ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ.